ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾವು ಕೊಡಗು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ ಅಂತ ಹೇಳುವಂಥ ಕೂಗು ಪ್ರತಿ ಸಂದರ್ಭದಲ್ಲೂ ಕೂಡ ಕೇಳ್ತಾ ಇದ್ದೆ. ರಾತ್ರಿ ಕುಡಿದು ಓಡಿಸ್ತಾ ಇರ್ತಾರೆ, ಬೈಕ್ ನನಗೆ ಫೋನ್ ಮಾಡ್ತಾರೆ, ನನ್ನ ಪೊಲೀಸ್ ಬಿಡ್ಸಿರುತ್ತೆ ಅಂತ ಹೇಳ್ತಾರೆ. ಕುಡ್ದಿರ್ತಾನೆ ಅವನು ಓಡಿಸ್ತಾ ಇರುವಾಗ. ಅಂದರೆ ಅದನ್ನು ಕೂಡ ನಾವು ತಡ್ಕೊಳಕ್ಕಾಗಲ್ಲ. ಇವತ್ತು ಚುನಾವಣೆ 2023ರಲ್ಲಿ ನಡೆದ ಸಂದರ್ಭ, ಚುನಾವಣೆ ಪ್ರಚಾರದ ವೇಳೆ ಅವತ್ತಿದ್ದಂಥ ಈ ಬಸ್ ನಿಲ್ದಾಣದಲ್ಲಿ ಮಾತಾಡ್ತಾ ಅನೇಕ ವಿಚಾರಗಳು ಅವತ್ತು ಚರ್ಚೆಯಲ್ಲಿತ್ತು. ಆಗ ಈ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡ್ತೇವೆ, ಸುಸಜ್ಜಿತವಾದಂಥ ಬಸ್ ನಿಲ್ದಾಣ ನಿರ್ಮಾಣ ಆಗ್ತದೆ, ಆಧುನಿಕವಾದಂಥ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ, ಅತಿ ಶೀಘ್ರವಾಗಿ ಆಗುತ್ತೆ, ಇದು ನಮ್ಮ ಪ್ರಣಾಳಿಕೆಯ ಭಾಗ ಕೂಡ ಆಗಿದೆ ಅಂಥೇಳಿ ಇಲ್ಲಿ ಮಾತಾಡಿದ್ದನ್ನು ಇವತ್ತು ನೆನೆಸ್ಕೊತಾ ಇದ್ದೀನಿ. ಇದು ಸರ್ಕಾರಿ ಕಾರ್ಯಕ್ರಮ ಭಾಗಶಃ, ಅದರಿಂದ ಹೆಚ್ಚು ನಾನು ರಾಜಕೀಯನೂ ಮಾತಾಡುವಂಥದ್ದು ಸರಿಯಲ್ಲ. ನಮ್ಮ ಸುಜಯಣ್ಣವರು ಕೂಡ ವೇದಿಕೆ ಮೇಲಿರೋದ್ರಿಂದ ನಾನು ಜಾಸ್ತಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವವನ್ನು ಹೇಳಲೇಬೇಕಾಗುತ್ತೆ. ಬಸ್ ನಿಲ್ದಾಣದ ಕೂಗು ಅನೇಕ ವರ್ಷದಿಂದ ಇತ್ತು ಇಲ್ಲಿಯ ಭಾಗದ ಜನರು. ಆದರೆ ಕಾರಣಾಂತರಗಳಿಂದ ಅದು ನಿರ್ಮಾಣ ಆಗಲಿಲ್ಲ. ಆಗ್ತದೆ ಅಂಥೇಳಿ ಅನೇಕ ಬಾರಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರೋದು ಕೂಡ ಇತ್ತು. ಆದರೆ ಯಾವ ಕಾರಣದಿಂದ ಅದಾಗಲಿಲ್ಲ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಇದಾಗಬೇಕು, ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳುವಂಥ ಹೆಚ್ಚು ಕೂಗು ಪ್ರತಿ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಸಾರ್ವಜನಿಕರಲ್ಲಿತ್ತು. ಅದರಿಂದ ಇದು ಮಾಡಲೇಬೇಕು. ಇದು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಸರ್ಕಾರದಿಂದ 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಮೊದಲ ಹಂತದಲ್ಲಿ 1 ಕೋಟಿ, ಎರಡನೇ ಹಂತದಲ್ಲಿ 1 ಕೋಟಿ ಅಂಥೇಳಿ ಪ್ರಾರಂಭವಾದಂಥ ಬಸ್ ನಿಲ್ದಾಣ ಇವತ್ತು 4 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ. ಜನರ ಬೇಡಿಕೆ ಈಡೇರಿಸಿದಾಗ ಇತಿಹಾಸದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಆಡಿರುವಂಥ ಅನೇಕ ವೀರ ಪುರುಷರು, ಮಹಿಳೆಯರು ಈ ಜಿಲ್ಲೆಯಿಂದ ಬಂದಿರುವಂಥವ್ರು ಇದ್ದಾರೆ. ಅವ್ರನ್ನ ಮರಿಬಾರದು ನಾವು. ಹಾಗೆ ನಾನು ನನ್ನ ಜೀವನದ ಉದ್ದ ಅಗಲಕ್ಕೂ ಕೂಡ ಸ್ಫೂರ್ತಿ ಪಡೆದಿರುವಂಥ ವ್ಯಕ್ತಿ ಯಾರಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಕೊಡಗು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ ಅಂತ ಹೇಳುವಂಥ ಕೂಗು ಪ್ರತಿ ಸಂದರ್ಭದಲ್ಲೂ ಕೂಡ ಕೇಳ್ತಾ ಇತ್ತು. ಅದಕ್ಕೆ ಮೊದಲನೇದಾಗಿ ಅಂಬೇಡ್ಕರ್ ಭವನ ವಿರಾಜಪೇಟೆಯಲ್ಲಿ ಸ್ಥಾಪನೆಯಾದಂಥ ಸಂದರ್ಭದಲ್ಲಿ ಅಲ್ಲಿ ಭಾಳ ಸುಂದರವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಈ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಅಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ವಿ. ನಾನು ವಕೀಲನಾಗಿ ಇವತ್ತು 30 ವರ್ಷಗಳ ಕಾಲ ಆಗಿದೆ. ಪ್ರತಿ ಸಂದರ್ಭ ಸಂವಿಧಾನದ ಪುಸ್ತಕವನ್ನು ಹಿಡಿದಾಗ, ಓದಿದಾಗ, ಯಾವುದೇ ಕಾನೂನನ್ನು ಅರ್ಥ ಮಾಡಿಕೊಡುವಂಥ ಪ್ರಯತ್ನ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ನನ್ನ ಮುಂದೆ ಬರ್ತದೆ. ಅವರ ಅನೇಕ ಪುಸ್ತಕಗಳನ್ನು ಓದಿ ಅದರಿಂದ ಸ್ಫೂರ್ತಿ ಪಡೆದಂಥ ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ನಾನು ಕೂಡ ಒಬ್ಬ. ಅದರಿಂದ ಅವರ ಬದುಕು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಯುವಕನಿಗೆ, ಯುವತಿಗೆ ಮಾದರಿ ಆಗಬೇಕು. ಅವ್ರನ್ನ ಯಾವ ಸಂದರ್ಭದಲ್ಲೂ, ಯಾವ ಕಾರಣಕ್ಕೂ ಕೂಡ ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆ, ದೇಶಕ್ಕೆ ಕೊಟ್ಟಂಥ ಸಂವಿಧಾನವನ್ನು ನಾವು ಸ್ಮರಿಸ್ತಲೇ ಇರಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ. ಅದಕ್ಕೆ ಈ ಒಂದು ವೈಜ್ಞಾನಿಕವಾಗಿ ಸುಸಜ್ಜಿತವಾದಂಥ ಬಸ್ ನಿಲ್ದಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇರಲೇಬೇಕು ಅಂತ ಹೇಳುವಂಥ ಒಂದು ಚಿಂತನೆಯಿಂದ ಗೋಣಿಕೊಪ್ಪಲ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪುತ್ಥಳಿಗೆ ಅಂಬೇಡ್ಕರ್ ಅವರ ಚಿಂತನೆ, ಅಂಬೇಡ್ಕರ್ ಅವರ ಸಿದ್ಧಾಂತ, ಅವರ ತತ್ವಗಳು ಬರೀ ಪುತ್ಥಳಿಗಳಿಗೆ ಮತ್ತು ಅಂಬೇಡ್ಕರ್ ಜಯಂತಿಯ ಆಚರಣೆಗೆ ಸೀಮಿತವಾಗಬಾರದು. ಪ್ರತಿದಿನ ನಿತ್ಯದ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಅವರ ಕಲ್ಪನೆಗಳು, ಅವರ ಆಲೋಚನೆಗಳು, ತಾರತಮ್ಯಗಳ ನಿರ್ಮೂಲನೆ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ
ಒಂದು ಕಲ್ಪನೆಯನ್ನು ಅವರು ಒತ್ತಿ ಅನೇಕ ಹೋರಾಟಗಳನ್ನು ಮಾಡಿ ನಮಗೆ ಸಂವಿಧಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆಯಲ್ಲ, ಅದನ್ನು ನಾವು ಸ್ಮರಿಸಲೇಬೇಕಾಗ್ತದೆ. ಸಂವಿಧಾನದನ್ನು ಸರಿಯಾಗಿ ತಿಳ್ಕೊಂಡಿರುವ ಯಾವ ವ್ಯಕ್ತಿಯೂ ಕೂಡ ಯಾವ ಕಾರಣಕ್ಕೂ ಸಮಾಜದಲ್ಲಿರುವಂಥ ತಾರತಮ್ಯವನ್ನು, ಸಮಾಜದಲ್ಲಿರುವಂಥ ಭೇದ ಭಾವಗಳನ್ನು ಎದುರಿಸುವಂಥ ಶಕ್ತಿ ಸಿಕ್ಕೇ ಸಿಗ್ತದೆ. ಅದರಿಂದ ನಾನು ತಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಇವತ್ತು ಭಾಳ ವಿಶೇಷವಾದಂಥ ಗಳಿಗೆ ನಮಗೆಲ್ಲರಿಗೂ ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿ ಅವರ ಕಲ್ಪನೆಯನ್ನು, ಅವರ ದಾರಿಯ ನಡೆಯನ್ನು, ಅವರ ಜೀವನವನ್ನು ಸ್ಮರಿಸಿ ನಾವು ಕೂಡ ಮುಂದೆ ಸಾಗಬೇಕು. ಅದಾದಾಗ ಮಾತ್ರ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಏನು ದೇಶದಲ್ಲಿ ಸಿಗಬೇಕು ಅಂತ ಹೇಳುವಂಥ ಕಲ್ಪನೆಯನ್ನು ಅವರು ಹೊತ್ತಿದ್ರು, ಅದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದರಿಂದ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಅಂಬೇಡ್ಕರ್ ಅವರನ್ನು ಸ್ಮರಿಸುವಂಥ ಕೆಲಸವನ್ನು ನಾವೆಲ್ಲ ಸದಾಕಾಲ ಮಾಡೋಣ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಕೊಡಗು ಸಣ್ಣ ಜಿಲ್ಲೆ ಅನೇಕ ವೀರ ಪುರುಷರನ್ನು ಇತಿಹಾಸದಲ್ಲಿ ಕೊಟ್ಕೊಂಡ್ಬಂದಿದೆ. ಆದರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ನಮ್ಮಲ್ಲಿಂದ ಹೋದಂಥ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಕ್ರಾಂತಿಕಾರಿ ಹೋರಾಟಗಾರರಿರ್ಬೋದು, ಇವರೆಲ್ಲರನ್ನು ಕೂಡ ಪುಸ್ತಕದಲ್ಲೂ ಹುಡುಕ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು 2021ನೇ ಇಸ್ವಿನಲ್ಲೋ 22ನೇ ಇಸ್ವಿನಲ್ಲಿ ಒಂದು ಜಾಹೀರಾತು ಬಂತು ರಾಜ್ಯ ಸರ್ಕಾರದಿಂದ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸಿ ಅವ್ರಿಗೆ ಗೌರವ ಸಲ್ಲಿಸುವಂಥ ಒಂದು ಜಾಹೀರಾತು. ಅದನ್ನಲ್ಲಿ ನೋಡಿದಾಗ ಕೊಡಗಿನಿಂದ ಬಹುಶಃ ಒಂದೋ ಎರಡೋ ಎಲ್ಲರಿಗೂ ತಿಳಿದಂಥ ಹೆಸರುಗಳು ಬಿಟ್ಟರೆ ಈ ಭಾಗದಿಂದ ಬಂದಂಥ, ಅದು ವಿಶೇಷವಾಗಿ ದಕ್ಷಿಣ ಕೊಡಗಿನಿಂದ ಬಂದಂಥ ಒಬ್ಬ ಹೋರಾಟಗಾರನ, ಒಬ್ಬ ಸ್ವತಂತ್ರ ಹೋರಾಟಗಾರನ ಹೆಸರನ್ನು ಕೂಡ ಅದರಲ್ಲಿ ಕಾಣಲೇ ಇಲ್ಲ. ನಾನೇನು ಸರ್ಕಾರದ ಮೇಲೆ ದೋಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಇದು ವಾಸ್ತವ ಪರಿಸ್ಥಿತಿ. ಮರ್ತಿದಾರೋ ಅಥವಾ ಅವರನ್ನು ನಾವೆಲ್ಲ ಕೂಡ ನೆನೆಸಲೇ ಇಲ್ವೋ ಅಂತ ಹೇಳುವಂಥ ಪ್ರಶ್ನೆ ಅವತ್ತಿಂದ ನನಗೆ ಕಾಡ್ತಾ ಇತ್ತು. ಕಳೆದ ವರ್ಷ ನಾನು ಒಂದು ಕಾರ್ಯಕ್ರಮ, ನಮ್ಮ ಯುಕೋ ಸಂಸ್ಥೆಯ ಸಂಸ್ಥಾಪಕರಾದಂಥ ಮಂಜು ಅವರು, ಕೊಕ್ಕಳೆಮಠ ಮಂಜು ಅವರು ಒಂದು ಕಾರ್ಯಕ್ರಮವನ್ನು ಮಾಡಿದರು ಪೊನ್ನಂಪೇಟೆಯಲ್ಲಿ, ಒಂದು ಶಾಲೆಯ ಆವರಣದಲ್ಲಿ. ಅಲ್ಲಿ ಹೋದಾಗ ಅವರು ಈ ಭಾಗದಿಂದ ಬಂದಂಥ ಅನೇಕ ಹೋರಾಟಗಾರರ, ನಮ್ಮ ಸ್ವತಂತ್ರ ಹೋರಾಟಗಾರರ ವಿಚಾರವನ್ನು ಅಲ್ಲಿ ಬರೆದಿಟ್ಟಿದ್ರು. ನಾನು ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರನ್ನ ನೆನೆಸುವಂಥ ಸ್ಮಾರಕಗಳೇ ಇಲ್ಲದೆ ಅಂತ ಆಗೋಗಿದೆಯಲ್ಲ, ಇದೇನೋ ತಪ್ಪಾಗಿದೆ ಇದು ಅಂತ ಹೇಳುವಂಥದ್ದು ನನಗೆ ಕೂಡ ಒಂದು ಅಭಿಪ್ರಾಯ ಮೂಡಿತು. ಪಂದ್ಯಂಡ ಬೆಳ್ಳಿಯಪ್ಪನವರು, ಬೆಳ್ಳಿಯಪ್ಪ ಅಜ್ಜ ಅಂತ ಹೇಳಿದ್ರೆ ಕೊಡಗಿನ ಗಾಂಧಿ ಅಂತೇಳಿ ಪ್ರಸಿದ್ಧರಾದವರು. ಅವನ್ನ ಬಹುಶಃ ಇವತ್ತು ನೀವು 10ನೇ ಕ್ಲಾಸಿನ 12ನೇ ಕ್ಲಾಸ್ನಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳನ್ನು ಕೊಡಗಿನಲ್ಲಿ ಕೇಳಿದ್ರೇ ಅವ್ರಿಗೆ ಅವ್ರ ಬಗ್ಗೆ ಅರಿವಿಕೆ ಇಲ್ಲ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇದಕ್ಕಿಂತ ಒಂದು ಅನ್ಯಾಯ ನಮ್ಮ ಹೋರಾಟಗಾರರಿಗೆ, ನಮಗೋಸ್ಕರ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದಂಥ ಮಹಾನ್ ಪುರುಷರಿಗೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಾನು ಚಿಕ್ಕ ಹುಡುಗನಿಂದ ನಮ್ಮ ತಂದೆಯವರು ಅನೇಕ ಬಾರಿ ನನ್ನ ಹತ್ರ ಚರ್ಚೆ ಮಾಡ್ತಾ ಪಂದ್ಯಂಡ ಬೆಳ್ಳಿಯಪ್ಪ ಅಜ್ಜನವ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಪುಸ್ತಕದಲ್ಲಿ ಕೂಡ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ, ಇವತ್ತು ನಾನು ವಕೀಲನಾಗಬೇಕಾದ್ರೆ, ನಾನು ಗ್ರ್ಯಾಜುಯೇಟ್ ಆಗಬೇಕಾಗಿದ್ರೆ ಬೆಳ್ಳಿಯಪ್ಪ ಅಜ್ಜನವರ ಹೋರಾಟದ ಮೂಲಕ ಮಡಿಕೇರಿಯಲ್ಲಿ ಸ್ಥಾಪನೆಯಾದಂಥ ಕಾಲೇಜೇ ಕಾರಣ ಅಂತ ಹೇಳುವಂಥ ಮಾತನ್ನು ಕೂಡ ಅವರ ಪುಸ್ತಕದಲ್ಲಿ ಬರೆದು ನನಗೆ ಅನೇಕ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಆದರೆ ಅವರನ್ನು ಎಲ್ಲೂ ಕೂಡ ಕಾಣಿಸಲ್ವಲ್ಲ, ಎಲ್ಲೂ ಉದ್ದಗಲಕ್ಕೂ ಕೂಡ ನಾನು ಕೊಡಗಿಂದ ಕಳೆದ 5-6 ವರ್ಷದಿಂದ ಈ 2019ರಿಂದ ಸಕ್ರಿಯವಾಗಿ ಈ ಭಾಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮ್ಮ ಹೋರಾಟಗಾರರ ಹೆಸರೇ ಕಾಣೋದಿಲ್ಲ, ಒಂದು ಸ್ಮಾರಕ ಕಾಣೋದಿಲ್ಲ. ಅವ್ರನ್ನ ಗೌರವಿಸುವಂಥ ಸಂದರ್ಭ ಬಂದಾಗ ಯಾರೂ ಕೂಡ ಅದರ ಬಗ್ಗೆ ಚಿಂತನೆ ಮಾಡುವಂಥ ವಾತಾವರಣನೇ ಇಲ್ವಲ್ಲ ಅಂತ ಹೇಳುವಂಥ ಆತಂಕ ನನಗೆ ಕಳೆದ 2-3 ವರ್ಷಗಳಿಂದ ಕಾಡ್ತಾನೆ ಬಂತು. ಅದರಿಂದ ಈ ಗೋಣಿಕೊಪ್ಪಲಿನ ಬಸ್ ನಿಲ್ದಾಣವನ್ನು ನಮ್ಮ ಹೋರಾಟಗಾರರ ಹೆಸರಲ್ಲಿ ಆಗಬೇಕು, ಅಲ್ಲಿ ಅವರ ಒಂದು ಪುತ್ಥಳಿ ಕೂಡ ಆಗಬೇಕು ಅಂತ ಹೇಳಿ ನಾನು, ಅಜಿತ್ ಅಯ್ಯಪ್ಪನವರು ನನಗೆ ಆತ್ಮೀಯರು, ನಮ್ಮ ಪಕ್ಷದವರು. ಅದರಿಂದ ಅವ್ರ ಹತ್ರ ಅನೇಕ ಬಾರಿ ಮಾತಾಡ್ತಾ, ಅವ್ರು ನಾನು ಹೇಳಿಲ್ಲ, ಯಾಕಂದರೆ ಅವರ ಕುಟುಂಬಸ್ಥರ ಹೆಸರು ಹಾಕಬೇಕು ಅಂತ ಅವ್ರ ಹತ್ರ ಮಾತಾಡ್ಬಾರ್ದು. ಮತ್ತು ಪ್ರಮೋದ್ ಗಣಪತಿ ಅವರು, ನಮ್ಮ ಅಧ್ಯಕ್ಷರು ಧರ್ಮಜ ಉತ್ತಪ್ಪನವರು, ಎಲ್ಲ ನಮ್ಮ ಅನೇಕ ಇಲ್ಲಿ ವೇದಿಕೆ ಮೇಲಿರುವಂಥ ಸ್ನೇಹಿತರು, ನಾವೆಲ್ಲ ಚರ್ಚೆ ಮಾಡಿ ಈ ಬಸ್ ನಿಲ್ದಾಣವನ್ನು ಜನರ ಒಂದು ನಿರೀಕ್ಷೆಯಂತೆ ಮಾಡಿ ಅವರ ಬಯಕೆಯನ್ನು ಈಡೇರಿಸಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಈ ಬಸ್ ನಿಲ್ದಾಣ
ಈ ಭಾಗದಿಂದ ಬಂದಂಥ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಲ್ಲೇ ಇರಬೇಕು ಅಂತೇಳಿ ನಾವೆಲ್ಲ ಕೂಡ ಸೇರಿ ಕೂತು ಚಿಂತನೆಯನ್ನು ಮಾಡಿ ಕೊಳ್ಳಿಮಾಡ ಕರಂಬಯ್ಯನವರು ಬಹಳ ದೊಡ್ಡ ಹೋರಾಟಗಾರರು, ಜೈಲು ವಾಸವನ್ನು ಕೂಡ ಅನುಭವಿಸಿದಂಥವ್ರು, ಮತ್ತು ಮೊದಲನೆಯ ಸಂಸದರು ಕೂಡ ಕೊಡಗಿನಿಂದ ಹೋದಂಥವ್ರು. ಅವರು ನಾನೇನಾದ್ರು ತಪ್ಪು ಹೇಳ್ತಾ ಇದ್ರೆ ತಾವು ತಿದ್ದಬಹುದು. ಮೊದಲನೇ ಸಂಸದರಾಗಿ ರಾಜ್ಯಸಭೆಗೆ ಹೋದಂಥವರು ಕೊಳ್ಳಿಮಾಡ ಕರಂಬಯ್ಯನವರು. ಅವರ ಹೆಸರನ್ನು ಯಾರೂ ನೆನೆಸ್ಕೊಡೋದೇ ಇಲ್ಲ. ಅಂದರೆ ಸ್ವಾತಂತ್ರ್ಯವನ್ನು ತಂದ ಮೇಲೆ ಈ ಸ್ವಾತಂತ್ರ್ಯವನ್ನು ನಾವು ಇವತ್ತಿಲ್ಲಿ ಸೇರಿ ಅನುಭವಿಸ್ತಾ ಇದ್ದೀವಿ. ಸ್ವತಂತ್ರವಾಗಿ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡಿದ್ದೀವಿ. ವಾಟ್ಸಪ್ ಪುಕ್ಸಟೆ ಸಿಗ್ತದೆ, ಡೈಲಿ 108 ಇಲ್ಲದೆ ಇರೋದನ್ನೆಲ್ಲ ಹರಡಿಸ್ತಾ ಇದ್ದೀವಿ. ಆದರೆ ಇದಕ್ಕೆ ಸ್ವತಂತ್ರ ಕೊಟ್ಟವ್ರು ಯಾರು? ಈ ಭಾಗದಿಂದ ಹೋರಾಟವನ್ನು ಮಾಡಿದಂಥವ್ರು ಯಾರು ಕೇಳಿದ್ರೆ ಒಬ್ಬರ ಹತ್ರನೂ ಉತ್ತರ ಇಲ್ಲ, ಒಬ್ಬರು ಅವರನ್ನು ನೆನೆಸ್ಕೊಳೋದಿಲ್ಲ, ಸ್ಮರಿಸ್ತಾ ಇಲ್ಲ. ತಿಳಿದಿದ್ರೆ ಇದೊಂದು ಆರೋಗ್ಯಕರವಾದಂಥ ಸಮಾಜವೇ ಅಂತ ಹೇಳುವಂಥ ಪ್ರಶ್ನೆ. ಯಾರು ತಮ್ಮ ಪಂದ್ಯಂಡ ಬೆಳ್ಳಿಯಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಎಷ್ಟು ವರ್ಷಗಳು ಜೈಲ್ ವನವಾಸ. ಅವರ ಧರ್ಮಪತ್ನಿ ಅವರು 6 ತಿಂಗಳು, ನನಗೆ ಅವರ ಕುಟುಂಬಸ್ಥರು ಇದ್ದಾರೆ ಇಲ್ಲಿ, 6 ಮಂತ್ಸ್ ಅವರು ಕ್ಯಾರಿಂಗ್ ಇದ್ದಾಗ ಅವರು ಫ್ಲ್ಯಾಗ್ ಹೋರಾಟದಲ್ಲಿ ಬಂಧಿತರಾದರು. ಇವತ್ತು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಇಲ್ಲಿ ಗೋಣಿಕೊಪ್ಪದ ಅನೇಕ ನಾಗರಿಕರಿದ್ದಾರೆ. ಪೊಲೀಸ್ದವರು ಒಂದು ಟ್ರಾಫಿಕ್ ಕೇಸ್ ಹಾಕಿದ್ರೆ ತಡ್ಕೊಳಕ್ಕಾಗೋದಿಲ್ಲ ನಮ್ಮ ಜನರಿಗೆ. ರಾತ್ರಿ ಕುಡಿದು ಓಡಿಸ್ತಾ ಇರ್ತಾರೆ, ಬೈಕ್ ನನಗೆ ಫೋನ್ ಮಾಡ್ತಾರೆ, ನನ್ನ ಪೊಲೀಸ್ ಬಿಡ್ಸಿರುತ್ತೆ ಅಂತ ಹೇಳ್ತಾರೆ. ಕುಡ್ದಿರ್ತಾನೆ ಅವನು ಓಡಿಸ್ತಾ ಇರುವಾಗ. ಅಂದರೆ ಅದನ್ನು ಕೂಡ ನಾವು ತಡ್ಕೊಳಕ್ಕಾಗಲ್ಲ. ಇವತ್ತು ಕಾನೂನೊಂದು ಇಲ್ಲ. ಒಂದು ಸಣ್ಣ ಪ್ರಕರಣ ಅದಂದರೆ ದೊಡ್ಡ ದೊಡ್ಡ ನಾಯಕರನ್ನ ಹತ್ರದಿಂದ ನೋಡಿದ್ದೀನಿ ನಾನು, ಗಾಬರಿ ಆಗಿಬಿಡ್ತಾರೆ. ಟ್ರಾಫಿಕ್ ಕೇಸ್ ನೋಟಿಸ್ ಬಂದಂದರೆ ಗಾಬರಿ ಆಗಿಬಿಡ್ತಾರೆ. ನಿಮ್ಮ ಮನೆಗೆ ಬಂದರೆ ನಿಮ್ಮ ಹೆಂಡ್ತೀರು ಕೇಳ್ತಾರೆ ಏನಾಯ್ತು ಇದು ಅಂತೇಳಿ. ಗೊತ್ತಿದ್ದು ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬ್ರಿಟಿಷರು ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಯಾವ ಕೋರ್ಟು ಇಲ್ಲ, ಯಾವ ವಕೀಲನೂ ಇಲ್ಲ, ಯಾವತ್ತು ಹೊರಗಡೆ ಬರ್ತೀವಿ ಅಂತ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ತ್ಯಾಗ ಮಾಡಿ ಸಂಸಾರವನ್ನು ಬಿಟ್ಟು ಕುಟುಂಬವನ್ನು ಬಿಟ್ಟು ಜೈಲಿಗೆ ಹೋಗಿ ವರ್ಷಾಂತಗಟ್ಟಲೆ ಜೈಲನ್ನು ಅನುಭವಿಸಿ ಬ್ರಿಟಿಷರನ್ನಿಂದ ತೊಲಗಿಸಿದಂಥ ಈ ಮಹಾನ್ ಪುರುಷರ ಬಗ್ಗೆ ಯಾರಿಗೂ ಚಿಂತನೆಯೇ ಇಲ್ಲ. ಇವತ್ತಾಗಬೇಕು, ಇವತ್ತು ಮುಗಿದು ಬಿಡಬೇಕು, ಅಲ್ಲಿಗೆ ಬಂದಿದೆ ಸಮಾಜ. ಇದಕ್ಕೆ ಕಾರಣ ಯಾರು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೋ ಅವ್ರನ್ನ ಮರೆಯುವಂಥ ಕೆಲಸ ನಾವು ಮಾಡಿದ್ದೀವಿ. ಅಂಥ ಒಂದು ಸಮಾಜವನ್ನು ರಾಜಕೀಯವಾಗಿ ಇಲ್ಲಿ ಕಟ್ಟುವಂಥ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜನ ತಿದ್ಕೊಂಡ್ರೆ, ಕಲ್ತ್ಕೊಂಡ್ರೆ, ವಿದ್ಯಾವಂತರಾದರೆ, ಬುದ್ಧಿವಂತರಾದಂದರೆ ರಾಜಕಾರಣಿಗಳು ತಿರಸ್ಕರಿಸ್ತಾರೆ. ನಾನು ರಾಜಕಾರಣಿನೇ. ಆದರೆ ಜನ ಬುದ್ಧಿವಂತರಾಗಲಿಲ್ಲ, ದಡ್ಡರಾಗಿದ್ದರು, ವಿದ್ಯಾವಂತರಾಗಲಿಲ್ಲ, ಅನಕ್ಷರರಾಗಿದ್ದರು ಅಂತ ಹೇಳಿದ್ರೆ ರಾಜಕಾರಣಿಗೆ ಗೌಜಿ ಅವರಿಗೆ. ಅವ್ರು ಹೇಳ್ದಂಗೆ ನಡೀತಾ ಇರುತ್ತೆ ಸಮಾಜ. ಇದು ನಮ್ಮ ದೇಶದ ಕತೆ. ಅದರಿಂದ ಇದಾಗಬಾರ್ದು. ಯಾರು ಹೋರಾಟ ಮಾಡಿದ್ದಾರೆ, ಅದು ಕರಂಬಯ್ಯನವರು ಇರ್ಬೋದು, ಬೆಳ್ಳೆಪ್ಪನವರು ಇರ್ಬೋದು, ಹಾಗೆ ಅನೇಕರು ಇಲ್ಲಿ ಹೋರಾಟ ಮಾಡಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥವ್ರಿದ್ದಾರೆ. ಅವ್ರನ್ನ ಸ್ಮರಿಸಬೇಕು. ಅವರ ಹೆಸರನ್ನ ಪ್ರತಿದಿನ ನೋಡಿ ಯಾರು ಇವರು ಅಂತ ತಿಳ್ಕೊಂಡು ಅವರ ಕೊಡುಗೆ ಏನು, ಅವರ ಬಲಿದಾನ ಏನು, ಹೇಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಯಾರು ಇವರ ಹಿನ್ನೆಲೆ ಅಂತ ಹೇಳೋದನ್ನು ನಮ್ಮ ಯುವಕರು, ಯುವತಿಯರು, ಮಕ್ಕಳು ಕಲ್ತ್ಕೋಬೇಕು. ಕಲ್ತಿ ಅವರನ್ನು ಸ್ಮರಿಸಿ ಅವರು ನಡೆದಂಥ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವಾದರೂ ಆಗಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶದಿಂದ ಇವತ್ತು ಗೋಣಿಕೊಪ್ಪ ಬಸ್ ನಿಲ್ದಾಣ ಕೊಳ್ಳಿಮಾಡ ಕರಂಬಯ್ಯ ಅಜ್ಜನವರ ಹೆಸರಿನಲ್ಲಿ ಸ್ಥಾಪನೆಯಾಗಿದೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಜೊತೆಗೆ ಕೊಡಗಿನ ಗಾಂಧಿ ಅಂತೇಳಿ ಪ್ರಸಿದ್ಧವಾಗಿರುವಂಥ ಪಂದ್ಯಂಡ ಬೆಳ್ಳೆಪ್ಪ ಅಜ್ಜನವರ ಪುತ್ಥಳಿ ಕೂಡ ಇವತ್ತು ಅನಾವರಣ ಆಗಿದೆ. ಇದರ ಹಿಂದೆ ಇರುವಂಥ ಚಿಂತನೆ ನಮಗೆ ತಿಳಿಲಿ ಅಂತ ಹೇಳಿ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೆ. ಯಾಕಂದರೆ ಇದು ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಮಾಡಿದಂಥದ್ದಲ್ಲ. ಇದರ ಹಿಂದೆ ಭಾಳ ದೊಡ್ಡ ಚಿಂತನೆ ಇದೆ. ಮುಂದಕ್ಕೆ ಹೋಗ್ತಾ ನಾವು ಯಾವ ಚಿಂತನೆಯಿಂದ ಈ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಯುವಕರು, ಮಕ್ಕಳು, ವಿದ್ಯಾರ್ಥಿಗಳು ಅದನ್ನು ನೋಡಿ ಪಾಲಿಸಿದರೆ ನಮ್ಮ ಸಮಾಜ ಮತ್ತೊಮ್ಮೆ ಸ್ವಾತಂತ್ರ್ಯ ಪೂರ್ವ ಇದ್ದಂಥ ಒಂದು ಆರೋಗ್ಯಕರ ಗುಣಮಟ್ಟವಾದಂಥ ಸಮಾಜ ಮತ್ತೊಮ್ಮೆ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಅದರಿಂದ ಅದ್ರ ಕಡೆ ನಾವೆಲ್ಲ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು. ಯಾರು ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ,
ಏನು ಈ ದೇಶದ ಇತಿಹಾಸ ಅದನ್ನು ತಿರುಚುವಂಥ ಪ್ರಯತ್ನ, ಇದರ ವಿರುದ್ಧ ನಾವು ಸದೆ ಬಡಿದು ನಿಂತಾಗ ಮಾತ್ರ ಮತ್ತೊಮ್ಮೆ ನಮ್ಮ ವೀರ ಸೇನಾನಿಗಳಿರ್ಬೋದು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಅವರು ಕಟ್ಟದಂಥ ಕಲ್ಪನೆಯ ನೈಜವಾದಂಥ ಇಂಡಿಯಾ ದೇಶವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಕೋಳಿಮಾಡ ಕುಟುಂಬಸ್ಥರು ಕೂಡ ಇಲ್ಲಿದ್ದಾರೆ, ಪಂದ್ಯಂಡ ಕುಟುಂಬಸ್ಥರು ಕೂಡ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಈ ನಾಡಿನ ಜನತೆಯ ಪರವಾಗಿ ನಾನು ಎರಡೂ ಕುಟುಂಬಸ್ಥರಿಗೆ ಅನೇಕರಿದ್ದಾರೆ, ಅವರನ್ನು ಕೂಡ ನಾವು ಸ್ಮರಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು ಬಂದು ಮಲೆಂಗಡ ಚೆಂಗಪ್ಪನವರು ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವ್ರನ್ನ ನೀವು ಮರೆತು ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. 300ಗಿಂತ ಹೆಚ್ಚು ಜನ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು. ಚಕ್ಕೆರ ಮೊಣ್ಣಯ್ಯನವರಿದ್ದಾರೆ, ಅವರೆಲ್ಲರೂ ಕೂಡ ಸ್ಮರಿಸುವಂಥ ಕೆಲಸ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆಗೇ ಆಗ್ತದೆ. ಹಂತ ಹಂತವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರನ್ನೂ ಒಂದೇ ಜಾಗದಲ್ಲಿ ಸೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮುಂದಿನ ದಿನದಲ್ಲಿ ಯಾವ ರೀತಿ ಅವರೆಲ್ಲರನ್ನೂ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವೆಲ್ಲ ಕೈ ಜೋಡಿಸಿ ಚಿಂತನೆಯನ್ನು ಮಾಡಿ ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳುವ ಮಾತನ್ನು ಹೇಳಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಭಾಳ ದಿವಸದಿಂದ ಈ ಉದ್ಘಾಟನಾ ಕಾರ್ಯಕ್ರಮ ಆಗಬೇಕಿತ್ತು, ಆದರೆ ನಮ್ಮ ಸ್ನೇಹಿತರು ಒಂದು ಸ್ವಲ್ಪ ಸಮಯ ಹೋಗಲಿ ಅಂತೇಳಿ ಮುಂದಕ್ಕೆ ಆಗ್ತಾಯಿದ್ರು. ನಾನು ಈ ಬಾರಿ ಏನೇ ಕಾರಣಕ್ಕೂ ಕೂಡ ಇದನ್ನು ಮುಂದಕ್ಕೆ ಹಾಕಬಾರ್ದು, ಇವತ್ತು ಆಗಲೇಬೇಕು ಅಂಥೇಳಿ ಇವತ್ತು ನಾವು ಇದನ್ನು ಮಾಡ್ತಾಯಿದ್ದೀವಿ. ಮತ್ತು ನಾವು ಇವತ್ತು ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ಅನಾವರಣ ಮಾಡಿ ನಾನು ಈಗಾಗಲೇ ಹೇಳಿದಾಗೆ ಅವರ ಚಿಂತನೆ, ಅವರ ಕಲ್ಪನೆ ಜೀವಂತವಾಗಿ ಉಳಿಬೇಕು, ಅದನ್ನು ಸಾಧಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿದ್ದೇವೆ ಅಂತ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪಂಚಾಯಿತಿಯ ಜಾಗಗಳಲ್ಲಿ ವಾಸಿಸುತ್ತಿರುವ ಅನೇಕ ಅರ್ಹರು, ನಿವೇಶನ ರೈತರು, ಅವರು ಇವತ್ತು ಅರ್ಹ ಫಲಾನುಭವಿಗಳಾಗಿದ್ದಾರೆ. ಅವರಿಗೆ ನಿವೇಶನದ ಮಾಲೀಕತ್ವವನ್ನು ದಾಖಲೆಗಳ ಮೂಲಕ ವಿತರಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. 1ನೇ ವಾರ್ಡ್ನಲ್ಲಿ 40 ಫಲಾನುಭವಿಗಳಿಗೆ ನಾವು ಇವತ್ತು ಹಕ್ಕುಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ. 3ನೇ ವಾರ್ಡ್ನಲ್ಲಿ 144 ಫಲಾನುಭವಿಗಳಿಗೆ, 5ನೇ ವಾರ್ಡ್ನಲ್ಲಿ 45 ಫಲಾನುಭವಿಗಳಿಗೆ, ಹಾಗೆ ಒಟ್ಟು 229 ಫಲಾನುಭವಿಗಳಿಗೆ ನಿವೇಶನದ ಮಾಲೀಕತ್ವ ದಾಖಲೆಯನ್ನು ವಿತರಿಸಲಾಗುವಂಥ ಕೆಲಸ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದು ನಾನು ಬರೀ ಮಾತುಗೋಸ್ಕರ ಹೇಳ್ತಾ ಇಲ್ಲ, ಅನೇಕ ದೊಡ್ಡ ಸಂಖ್ಯೆಯಲ್ಲಿ ನಿವೇಶನ ರೈತರಿದ್ದಾರೆ. ಅವ್ರನ್ನ ಗುರುತಿಸಿ ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 2,000 ಜನರಷ್ಟೊತ್ತಿಗೆ ಮನೆಗಳು ಮತ್ತು ನಿವೇಶನವನ್ನು ಕೊಡ್ತೀವಿ ಅಂತ ಹೇಳುವ ಭರವಸೆಯನ್ನು ಈಗಾಗಲೇ ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. 2ನೇ ತಾರೀಕಿಗೆ, ಜೂನ್ 2ನೇ ತಾರೀಕು ಕಾರ್ಯಕ್ರಮ ಆಗಬೇಕಿತ್ತು. ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆಗಮಿಸಬೇಕಿತ್ತು. ಆದರೆ ರಾಜಕೀಯ ಬದಲಾವಣೆಗಳಿಂದ ಅವರು ಮುಖ್ಯಮಂತ್ರಿಗಳಾಗಿ ನಾವು ಮಾಡೋ ಕಾರ್ಯಕ್ರಮದ ತಾರೀಕಿಗೆ ಇರಲಿಲ್ಲ. ನೂತನವಾದಂಥ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟರಲ್ಲಿ ಪದಗ್ರಹಣವನ್ನು ಕೂಡ ಮಾಡಿದರು. ಅದರಿಂದ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಈ 1,000ದಿಂದ 2,000 ಫಲಾನುಭವಿಗಳಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಕೂಡ ಖಂಡಿತವಾಗಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆಯನ್ನು ಎತ್ತಿಡಿಯುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿ ಇವತ್ತಿನ 229 ಫಲಾನುಭವಿಗಳಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಿವೇಶನಗಳೇನಿದೆ, ಮನೆಗಳೇನಿದೆ, ಇದು ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು. ಇಟ್ಸ್ ಅ ಫಂಡಮೆಂಟಲ್ ರೈಟ್ ಟು ಲೈಫ್, ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಂತೇಳಿ ತಮಗೆ ನೆನೆಸ್ತಾ ನಾವೆಲ್ಲ ಬಂದು ಭಾಗವಹಿಸಿ ಅತಿ ಹೆಚ್ಚು ಯಶಸ್ಸನ್ನು ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಈ ಸುಂದರವಾದಂಥ ಕಟ್ಟಡದ ಉದ್ಘಾಟನೆಗೆ ವೀರರು, ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಸಂವಿಧಾನ ಶಿಲ್ಪಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕೋಳಿಮಾಡ ಕರಂಬಯ್ಯನವರು ಹಾಗೂ ಪಂದ್ಯಂಡ ಬೆಳ್ಳಿಯಪ್ಪವರವರ ಸ್ಮರಣೆಯಲ್ಲಿ ನಿರ್ಮಾಣ ಆಗಿರುವಂಥ ಈ ಬಸ್ ನಿಲ್ದಾಣದ ಉದ್ಘಾಟನೆಗೆ ತಮಗೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.